ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡೆ, ಮದ್ವೆ ಮುಗಿಯೋ ತನಕ ನೀನ್ ತೆಪ್ಪಗಿದ್ರೆ ಸರಿ. ಮದ್ವೆ ಹೋದ್ಯಾ ಬಂದ್ಯಾ ತಿಂದ್ಯಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಏನಾದ್ರೂ ತಲೆ ಹರಟೆ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಆಯ್ತಮ್ಮ, ತಪ್ಪಾಯ್ತು. ನಾನು ಹಾಗೆ ಮಾಡ್ಬಾರ್ದು, ಸರಿನಾ? ಇವಳು ಆಡಿದ್ದೆ ಆಟ ಆಗಿ ಹೋಗ್ಬಿಟ್ಟಿದೆ. ಸರಿ ಮಾಡ್ಬೇಕಿದೆ. ನಾ ಮಾಡ್ತೀನಿ, ಬಿಗಿ ಮಾಡ್ತೀನಿ. ಲಕ್ಕಿ, ಅಣ್ಣ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾಕಣ್ಣ, ಏನಾಯ್ತು? ಏನ್ ವಿಷಯ? ಇಲ್ಲಿ ಬೇಡ, ಆಚೆ ಬಾ. ಏನಾಯ್ತಣ್ಣ? ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಲಕ್ಕಿ. ಯಾಕಣ್ಣ? ನಿಶ್ಚಿತಾರ್ಥ ಆಯ್ತಲ್ಲ, ಇನ್ನೇನು? ನಿಶ್ಚಿತಾರ್ಥದಲ್ಲಿ ಅಮೃತ ಅವ್ರನ್ನ ನೋಡ್ದ ನೀನು? ಅವ್ರ ಮುಖದಲ್ಲಿ ಒಂದು ಸಣ್ಣ ನಗುನೂ ಸುಳಿಲಿಲ್ಲ. ಇದೆಲ್ಲ ಯಾವುದು ನಂದು ಅಲ್ವೇ ಅಲ್ಲ ಅನ್ನೋ ತರ ಕೂತಿದ್ರು. ನನ್ನ ಕಡೆ ತಿರುಗು ನೋಡಿಲ್ಲ. ಅಣ್ಣ, ನಾಚಿಕೆ ಅನ್ಸುತ್ತೆ ಅಣ್ಣ. ಪಾಪ, ಅವರು ನೋಡಿದ್ರನೆ ಗೊತ್ತಾಗುತ್ತೆ ತೀರ ಸಂಕೋಚದ ಸ್ವಭಾವದವರು ಅಂತ. ಆದ್ರೆ ಇದು ಸಂಕೋಚ ಅಲ್ಲ, ಸಂಕಟ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಅವ್ರಿಗೆ ಮದುವೆ ಇಷ್ಟ ಇಲ್ಲ ಅಂತ ಈಗಲೂ ನಂಗೆ ಅನಿಸ್ತಾ ಇದೆ ಲಕ್ಕಿ. ಅಣ್ಣ, ಸುಮ್ಮನೆ ಇರ್ತೀಯಾ? ಈ ತರ ಬೇರೆ ಯಾರ ಮುಂದೆನಾದ್ರೂ ಮಾತಾಡ್ಬಿಟ್ಟಿಯಾ? ಅಲ್ಲ ಅಣ್ಣ, ತಾತನೇ ಅವ್ರನ್ನ ಎಲ್ಲರ ಮುಂದೆ ಕರೆದು ಕೇಳಿದ್ರಲ್ಲ, ಅದಕ್ಕೇನೋದಕ್ಕೆ ಹೂ ಅಂತ ಹೇಳಿದ್ರಲ್ಲ. ಹೌದು, ಆದ್ರೂ ನೀನ್ ಈ ತರ ರಾಧ ಹೇಳ್ತಿದ್ಯಾ ಅಂದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ಹೌದು ಲಕ್ಕಿ, ನಾನು ಅಮೃತ ಅವ್ರ ಮಾತಾಡ್ಲೇಬೇಕು. ನೀನು ನಂಗೆ ಸಹಾಯ ಮಾಡ್ತೀಯಾ? ಖಂಡಿತ ಅಣ್ಣ, ಅದೇನ್ ಸಹಾಯ ಬೇಕು ನಾನು ನಿನ್ಗೋಸ್ಕರ ಮಾಡ್ತೀನಿ. ನಾನು ಅಮೃತ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸರಿ ಇರಲ್ಲ. ನೀನೊಂದು ಕೆಲಸ ಮಾಡು, ಅವ್ರ ಮನೆ ಹತ್ರ ಹೋಗೋಣ. ನೀನು ಅವ್ರನ್ನ ಹೊರಗಡೆ ಕರ್ಕೊಂಬ. ಅಲ್ಲಿ ನಾನು ಅವ್ರಿಗೆ ಮದುವೆ ಇಷ್ಟ ಇದೆಯಲ್ವ ಅಂತ ಕೇಳಿ ತಿಳ್ಕೊತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೇನೆ ನಂಗೆ ಸಮಾಧಾನ ಆಗೋದು. ನಿನ್ನ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಅಣ್ಣ. ನಿನಗೆಷ್ಟೇ ನೋವಾದ್ರೂ ತಲೆ ಕೆಡಿಸ್ಕೊಳ್ದೆ ಇನ್ನೊಬ್ರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದೆಯಲ್ಲ, ನಿಂದು ತುಂಬಾ ದೊಡ್ಡ ಗುಣ. ನಿನ್ ಗುಣನ ಮೆಚ್ಚಲೇಬೇಕು. ಬಾ ಹೋಗೋಣ. ಯಾಕಣ್ಣ ಇಲ್ಲೇ ನಿಲ್ಸ್ದೆ? ಅಲ್ಲಿ ಹೋಗು. ಬೇಡ, ಎಲ್ಲರೂ ಇರ್ತಾರೆ. ಅಣ್ಣ, ನೀನ್ ಸರಿಯಾಗಿ ಯೋಚನೆ ಮಾಡಿದ್ಯಾ ತಾನೆ? ಈಗ ನಾವು ಮಾತಾಡೋದು ಸರಿನಾ? ನಾವು ತಪ್ಪು ಮಾಡ್ತಿಲ್ಲ ತಾನೆ? ನಾವು ತಪ್ಪು ಮಾಡ್ತಿದ್ದೀವೋ ಇಲ್ವೋ ನನಗೆ ಗೊತ್ತಿಲ್ಲ ಲಕ್ಕಿ. ಆದರೆ ಅಮೃತ ಅವ್ರ ಜೊತೆ ಮಾತಾಡೋವರೆಗೂ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ. ಆಗಿದ್ದಾಗ್ಲಿ, ಮಾತಾಡ್ಬಿಡು. ನಾನು ಹೋಗಿ ಅದಕ್ಕೆನ ಕರ್ಕೊಂಡು ಬರ್ತೀನಿ. ಅಣ್ಣ, ಏನೋ ಒಂದು ವಿಷಯ. ಅಣ್ಣ, ಈ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು. ಗೊತ್ತಾದ್ರೆ ನನ್ನ ಮೇಲೆ ತಾಂಡವ ಆಡ್ಬಿಡ್ತಾಳೆ ಅಷ್ಟೇ. ಸರಿ, ನೀನು ಬೇಗ ಹೋಗಿ ಕರ್ಕೊಂಬ. ಲಕ್ಕಿ, ನಿಂದೇನು? ಈ ವಿಷಯ ಯಾವುದೇ ಕಾರಣಕ್ಕೂ ಯಜಮಾನ್ರಿಗೂ ಗೊತ್ತಾಗೋದು ಬೇಡ. ನಾನಷ್ಟು ಹೇಳಿದ್ರು ಕೂಡ ಇವ್ರು ನಂಬ್ತಾ ಇಲ್ಲ ಅಂತ ನಮ್ಮ ಮೇಲೆ ನೊಂದ್ಕೊಂತಾರೆ. ಹೌದು, ಅದು ನಿಜಾನೇ. ನಾನು ಇಲ್ಲಿ ಕಾಯ್ತಾ ಇರ್ತೀನಿ, ನೀನು ಬೇಗ ಹೋಗಿ ಕರ್ಕೊಂಬ. ಸರಿ. ಅಯ್ಯೋ ದೇವ್ರೆ, ಎಷ್ಟು ದೊಡ್ಡ ಮನೇಲಿ ಇಷ್ಟೊಂದು ರೂಮ್ಗಳಿದೆ. ಯಾವ ರೂಮಲ್ಲಿ ಇರ್ತಾರೋ ಏನೋ. ಈ ಕಡೆ ಅಜ್ಜಿ ಹೋದ್ರು ಅಂದ್ರೆ ಖಂಡಿತ ಈ ಕಡೆ ಯಾವ ರೂಮು ಅಲ್ಲ. ಇನ್ನು ಈ 2 ರೂಮಲ್ಲಿ ಇದರಲ್ಲೇ ಯಾವ್ದಾದ್ರಲ್ಲಾದ್ರೂ ಇರ್ತಾರೆ. ಈ ರೂಮ್ಗೆ ಹೋಗ್ತೀನಿ.
ಮಜ್ಜಿಗೆ ತಗೊಂಬಂದ್ಯಾ? ಇದನ್ನ ಆಮೇಲೆ ಹಾಕೋತೀನಿ. ಕೊಡ. ಅಲ್ಲ ಏನಾದ್ರು ಹೇಳ್ಬೇಕು ಅಂದ್ರೆ ಅಂತ ನೋಡ್ಬಿಡೋದು. ಏನ್ ಮಾತಾಡಕತ್ತೆ? ಅದು ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು ಮಾರೈತಿ. ರೀ ಅದು ನೋಡಿ, ಏನಾದ್ರು ಹೇಳ್ಬೇಕು ಅಂತ ಬಂದ್ರೆ ಅಂತೀರಾ. ನನಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ನನ್ನಂತೂ ಅರ್ಥವೇ ಆಗಲ್ಲಪ್ಪ. ಅದೇನು ಹೇಳಕ್ ಬಂದು ಗಂಟ್ಲ ಸಿಕ್ಕಾಕೊಂಡಿರೋದು ಕಣ್ಣಿಗೆ ಕಾಣ್ತಾ ಇದೆ. ಏನು ಪರವಾಗಿಲ್ಲ. ಗಂಟ್ಲಲ್ಲಿ ಏನ್ ಸಿಕ್ಕಾಕೊಂಡಿಲ್ಲ, ಮನ್ಸಲ್ಲಿ. ಆ? ಆಯ್ತಾಯ್ತು, ಗೊತ್ತಾಯ್ತು. ಪದೇ ಪದೇ ಹೇಳಿದ್ದೇನೆ ಹೇಳ್ಬೇಡ ಅಂತಿದ್ದೀರಿ ತಾನೆ. ಅದಕ್ಕೆ ತಾನೆ ನಾನೇನು ಮಾತಾಡ್ಲಿಲ್ಲ, ಸುಮ್ಮನೆ ಇದ್ದೆ. ನೀವು ಮಾತಾಡು ಅಂದ್ರೆ ಮಾತಾಡ್ತೀನಪ್ಪ, ಇಲ್ಲಾಂದ್ರೆ ನಾನು ಹೊಡ್ತೀನಿ ಅಷ್ಟೇ. ಸರೋಜಾ, ಬಾಯ್ ಬಾ ಬಾಯ್, ಇಲ್ಲಿ ಕೂತ್ಕೋ ಬಾ. ನನ್ನ ಜೀವನದಲ್ಲಿ ಎಲ್ಲಾನು ಹಂಚ್ಕೊಂಡವಳು ನೀನು. ಮಾತಾಡಬೇಡ ಅಂತ ಹೇಳಕ್ಕಾಗತ್ತಾ? ಹೇಳು. ರೀ, ಅಮ್ಮನ್ನ ಯಾಕೋ ಮದ್ವೆಗೆ ಬಲವಂತ ಮಾಡ್ತಿದೀವಿ ಅಂತ ಅನ್ಸಲ್ವಾ? ಅದು ನೀವಿಲ್ಲಿ ಆ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ಇಲ್ಲಿ ಯಾಕೆ ಬಂದಿದ್ಯಾ? ಅದು ಅತ್ತೆ, ಅದಕ್ಕೆ ನೀವು ಅನ್ಕೊಂಡಿದ್ದೆಲ್ಲ ಆಗಿದೆಯಲ್ಲ, ಮತ್ತೇನು ಮಾಡ್ತಿದ್ಯಾ ಇಲ್ಲಿ? ಹೋಗು. ಅಮ್ಮ, ಏನು? ಅದು ಅತ್ತಿಗೆಗೆ ನೀವು ಅತ್ತೆ ಅಂದಮೇಲೆ ನನಗೆ ಅಮ್ಮ ಅಲ್ವಾ, ಅದಕ್ಕೆ ಆ ಕರೆದೆ. ನಿಮ್ಮ ಹತ್ರ ಮುಚ್ಚಿಡೋಕ್ಕೆ ಯಾಕೋ ಮನ್ಸಾಗ್ತಿಲ್ಲ. ಏನ್ ಹೇಳ್ತಿದ್ಯಾ? ಅದು ಅಮೃತ ಅತ್ತಿಗೆಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ಅಂತ ನಮ್ಮ ಅಣ್ಣ ತಿಳ್ಕೊಬೇಕಂತೆ. ಅಂದರೆ ನನಗೆ ಗೊತ್ತು ಅವ್ರಿಗೆ ಒಪ್ಪಿಗೆ ಇದೆ ಅಂತ. ಆದರೂ ನಮ್ಮಣ್ಣ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅಂತ ಸಂಜೀವಣ್ಣ ಹೊರಗಡೆ ಕಾಯ್ತಾ ಇದ್ದಾನೆ.